ಅತ್ತೆ ಇವತ್ತು ಯೋನ್ ಅಡಿಗೆ ಮಾಡ್ಲಿ? ಅಯ್ಯ ಯೋನ್ ಅಡಿಗೆ ಮಾಡಕ್ ಹೋಗಿ ಅಮ್ಮಯ್ಯ, ಇವತ್ತೇನು ಅಡಿಗೆ ಗಿಡಿಗೆ ಮಾಡೋದೇನ್ ಬೇಡ. ಅಯ್ಯೋ ಅದ್ಯಾಕತ್ತೆ ಅಡಿಗೆ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಏನ್ ಉಪವಾಸ ಇರಕತ್ತೆ? ಅಯ್ಯ ಇವಳ ಅದ್ಯಾಕೆ ಉಪವಾಸ ಇರಕ್ ಹೋಗನೆ? ನಾವೇನ್ ವ್ರತ ಮಾಡ್ತಿದ್ವಿ ಉಪವಾಸ ಇರಕ್ಕೆ? ಮತ್ತೆ ಅಡಿಗೆನು ಮಾಡ್ಬೇಡ ಅಂತೀಯಾ? ಅಡಿಗೆ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಉಣ್ಣೋದ್ ಮತ್ತೆ? ಅಯ್ಯೋ ನಿನ್ನ ಅಡಿಗೆ ಮಾಡ್ಬೇಡ ಅಂತ ಹೇಳ್ದೆ, ಉಪವಾಸ ಇರೋಣ ಅಂತ ಹೇಳಿದ್ನ. ಅಯ್ಯ ಹೋಗತ್ತೆ ಅತ್ತಗೆ, ನೀನ್ ಹೇಳೋದ್ ಏನು ಅರ್ಥ ಆಗಲ್ಲ ನನಗೆ. ಅಡಿಗೆ ಮಾಡ್ಬೇಡ ಅಂತೀಯ, ಆಮೇಲೆ ಉಪವಾಸ ಇರ್ಬೇಕಂತ ಕೇಳಿದ್ರೆ ಉಪವಾಸ ಯಾಕಿರೋಣ ಅಂತೀಯ? ಅಡಿಗೆ ಮಾಡಿದ್ರೆ ಏನ್ ತಿಂತೀಯ? ಅಯ್ಯೋ ಅಯ್ಯೋ ಅಯ್ಯ, ಅದಕ್ಕೆ ಸಮಾಧಾನ ನಿಧಾನವಾಗಿ ಕೇಳ್ಬೇಕು ಏನ್ ಹೇಳ್ತಾರೆ ಅನ್ನೋದ ಅಂತ. ಅಡಿಗೆ ಮಾಡ್ಬೇಡ ಅಂತ ಹೇಳಿದ್ ಯಾಕಂದ್ರೆ ಇವತ್ತು ಊರಲ್ಲಿ ಯಾರು ಅಡಿಗೆ ಮಾಡಲ್ಲ. ಯಾಕೆ ಹೇಳು? ಯಾಕತ್ತೆ? ಅಯ್ಯೋ ಅಯ್ಯೋ ಅಯ್ಯ, ನೀನೇನು ಊರಿಗೆ ಹೋಗಿಯಾ ಏನು ಎಲ್ಲರೂ ಹೋಗಿದ್ಯಾ ಅಮ್ಮಯ್ಯ? ಹೋಗತ್ತೆ ಅತ್ತಗೆ, ಊರಾಗೆ ಹೋದಿನಿ, ನಾನೆಲ್ಲಿ ಹೋಗಕ್ ಹೋಗಲ್ಲ. ಅದೇನಂತ ಹೇಳ್ಬಾರ್ದೆ. ಅಲ್ಲ ಕಣೆ ಅಮ್ಮ ಸುಶೀಲಾ, ನಿಂಗೆ ಗೊತ್ತಿಲ್ವಾ? ಅವಾಗ ತಾನೇ ಊರಲ್ಲಿ ಡಂಗೂರ ಸಾಲ್ಕೊಂಡು ಹೋದ್ಲಲ್ಲೇ ಅಮ್ಮ. ಡಂಗೂರ ಸಾಲ್ಕೊಂಡು ಹೋದ್ರ? ಯಾಕತ್ತೆ ಯೋನಾತಂತೆ? ಅಯ್ಯೋ ಯೋನಾಕೋಕತ್ತೆ, ನಮ್ಮೂರಿನ ಗಣೇಶನ್ ಕಳಿಸಿಲ್ವಲ್ಲ, ಇವತ್ತು ಗಣೇಶನ್ ಕಳಿಸ್ತಾರೆ. ಗಣೇಶನ್ ಕಳಿಸೋ ದಿನ ಮತ್ತೆ ಊರಿಗೆಲ್ಲ ಊಟ ಹಾಕಿಸ್ತಾರಲ್ಲ, ಅದಕ್ಕೆ ಮನೆಗೆ ಇವತ್ತು ಯಾರು ಅಡಿಗೆ ಮಾಡಬೇಡಿ, ಇವತ್ತು ಊಟ ಹಾಕ್ತಿವಿ ಊರಿಗೆ ಅಂತ ಹೇಳಿ ಸಾರ್ಕೆಂತ ಹೋದ್ರು, ಡಂಗೂರ ಸಾರ್ಕೆಂತ. ಅದ್ನೇ ಹೇಳ್ತದ ಡ್ರಂಗು, ಅದಕ್ಕೆ ಹೇಳಿದ್ ಅಡಿಗೆ ಮಾಡಬೇಡ ಅಂತ ಹೇಳಿ ಅಂತ. ಓ ಹೌದಾ? ಅಯ್ಯೋ ನನ್ಗೆ ಗೊತ್ತಿಲ್ಲ ಬಿಡು, ನಾನು ಈ ಡಂಗೂರ ಸಾರ್ಸ್ಕೊಂಬುದು ಕೇಳಲೇ ಇಲ್ಲ. ನಾನು ಎಲ್ಲಿಗೆ ಹೋಗಿದ್ದೆ ಅವಾಗ? ಅಯ್ಯೋ ಸುಶೀಲಾ, ನೀ ಸ್ನಾನ ಮಾಡಕ್ ಹೋಗಿದ್ದೆ ಕಣೆಯಮ್ಮ, ಅದಕ್ಕೆ ನಿನ್ ಕೇಳಿಸಿಲ್ಲ. ಓ ನಾನು ಮೈ ತಕೊಳಕ್ ಹೋದಾಗ ಡಂಗೂರ ಸಾರಿಸಿದೆ. ಅಯ್ಯೋ ನನಗೆ ಕೇಳಿಸ್ಲಿಲ್ಲ ಕಣತ್ತೆ. ನಾನು ಅದಕ್ಕೆ ಮೈ ತಕೊಂಬಂದು ಏನು ಅಡಿಗೆ ಮಾಡೋಣ ಅಂತ ಕೇಳ್ಕೊಂತ ಬಂದಿ. ಕೇಳಿಸಿದ್ರೆ ನಾನೇ ಕೇಳ್ತಿದ್ದೆ ಹೇಳು. ಸರಿ ಸರಿ ಈಗ ಕೇಳ್ತಲ್ಲ. ಅಡಿಗೆ ಏನ್ ಮಾಡಕ್ ಹೋಗ್ಬೇಡ, ಇವತ್ತು ಊರರೆಲ್ಲ ಅಲ್ಲೇ ಉಣ್ಣದ, ನಾವು ಇನ್ನೇನು ಅಲ್ಲೇ ಉಣ್ಣದಿ, ಮತ್ತೇನ್ ಮಾಡಕ್ ಹೋಗ್ತಿ? ಅಪ್ಪ ದೇವ್ರೆ, ಹೆಂಗ ಒಂದ್ ದಿನದ ಅಡಿಗೆ ಕೆಲಸ ತಪ್ತು. ಮತ್ತ ಒಲೆ ಮುಂದೆ ಕುತ್ಕೊಂಡ್ ಬೇಯಿಸ್ಬೇಕಾಗಿತ್ತು. ಈಗಿನ ಕಾಲದ ಹೆಣ್ಮಕ್ಳಿಗೆ ಅಡಿಗೆ ಮಾಡೋದು ಅಂದ್ರೆ ಒಂದ್ ದೊಡ್ಡ ಕೆಲಸ. ಆಗಿನ ಕಾಲದಾಗೆ ನಾವು ಒಂದ್ ಕಪ್ರಿಗೆ ಗಟ್ಲೆ ಬೇಯಿಸ್ತಿದ್ವಿ. ಹಂಗೆ ನಮ್ಗೇನ್ ಯಾ ಬೇಸರ ಗೀಸ ಏನು ಹಾಕೋದಿಲ್ಲ. ಅವಾಗ ಈಗೆಲ್ಲ 4 ಜನ 5 ಜನ 2 ಇಬ್ಬಿಬ್ರು 3 ಜನ ಇರ್ತಾರೆ ಮನೆಗೆ. ಅವಾಗೆಲ್ಲ 50 ಜನ ಗಟ್ಲೆ 100 ಜನ ಗಟ್ಲೆ ಇರ್ತಿದ್ವಿ ಒಂದೊಂದ್ ಮನೆಗೆ. ಅವ್ರಿಗೆಲ್ಲ ಬೇಯಿಸಾಕ್ಬೇಕಾಗಿತ್ತು 3 ಹೊತ್ತು. ಹೌದೇನತ್ತೆ? ಇನ್ನ ಹಂಗಿದ್ರೇನೆ ಹೆಂಗ ಆಡ್ತಿದ್ರೇನ ನೀವು? 4 ಜನಕ್ಕೆ ಬೇಯಿಸಾಕಕ್ಕೆ ಅಯ್ಯೋ ಅಯ್ಯೋ ಏನ್ ಕೆಲಸಪ್ಪ ಅಂತೀರ. ಏನ ಹಂಗೇನಾರು ಇದ್ದಿದ್ರೆ ಆಟ ಏನ ಇವತ್ತು ಮಾತಾಡ್ತಿದ್ರ. ಅಯ್ಯಯ್ಯಪ್ಪ ಹಂಗಾಗಿದ್ರೆ ನಾನಂತರೂ ಮನೆನೇ ಬಿಟ್ಟು ಹೋಗ್ಬಿಡ್ತಿದ್ದೆ. ದಿನನಿತ್ಯ ಅಷ್ಟೊಂದು ಜನಕ್ಕೆ ಬೇಯಿಸಾಕತ್ತೆ. ಬರೀ ಒಲೆ ಮುಂದೆ ಕೂತು ಕೂತು ಬೇಯಿಸಿ ಬೇಯಿಸಿ ನಾನಂತರೂ ಯಾಕೂ ಬರ್ತದಿಲ್ಲ, ಹಂಗಾಗೋಗ್ಬಿಡ್ತಿದ್ದೆ. ಅಯ್ಯೋ ಸದ್ಯ ಬೇಡಪ್ಪ, ಅಂತ ಮನೆಗೆ ಒಂದು ಸಿಗ್ಲಿಲ್ಲ ನಾನು. ಅಯ್ಯೋ ಈಗ ಸಿಗಕ್ಕೂ ಅಂತ ಮನೆಗಳು ಎಲ್ಲದೋ ತಗ. ಒಂದೊಂದ್ ಮನೆಗೆ ಒಂದು 5-10 ಜನ ಇರೋದೇ ಹೆಚ್ಚಿನ ಮಾತಾಗೋಗೈತೆ. ಒಂದೊಂದ್ ಮನೆಗೆ 2-3 ಹಿಂಗೆ ಹುಡುಕಿದ್ರೆ ಹೆಚ್ಚು ಇವಾಗ ಹಂಗಾಗೈತೆ. ಇನ್ನು ಎಲ್ಲೆಲ್ಲ ಒಂದೊಂದು ಊರುಗಳಿಗೆ ಹಿಂಗ್ ಹೋದಾರಂತೆ. ಒಂದೊಂದು 50 ಜನ ಗಟ್ಲೆ 100 ಜನ ಗಟ್ಲೆ ಇರೋದಿನ ಅದಾರಂತೆ. ನಮ್ಮೂರಾಗ ಎಲ್ಲೇ ತರ್ತಿ. ಕಣೆಯಮ್ಮ ಗುಂಡು, ಇನ್ನೂ ಆ ತಲ ಇಲೋಲು ಇದಲ್ಲಂತೆ. ನಾನು ನಿನ್ನೆ ತಾನೇ ಟಿವಿಲಿ ನೋಡಿದೆ. ಅದು ಇವಾಗ ಏನೋ ಬಂದಿದೆಯಲ್ಲ ಹೊಸ ಪ್ರೋಗ್ರಾಮು. ಅದು ಅದು ಏನದು? ಹಳ್ಳಿ ಪವಲ್. ಅದ್ರಲ್ಲಿ ನೋಡಿದೆ. ಅದ್ರಲ್ಲಿ ಆ ಊರಲ್ಲಿ ಇನ್ನೂ ಒಂದು ಮನೆಯಲ್ಲಿ 100 ಜನ, ಒಂದು ಮನೆಯಲ್ಲಿ 50 ಜನ ಈ ತಲ ಇದಲ್ಲಂತೆ. ಅಪ್ಪ ಅವಳೆಲ್ಲ ಜೊತೆಯಾಗಿ ಹೆಂಗೆ ಇದಾಲೆ ನೋಡು. ಹೊಂದಾಣಿಕೆ ಅನ್ನೋದು ಅವರಲ್ಲಿ ಚೆನ್ನಾಗೈತೆ. ಅದಕ್ಕೆ ಇನ್ನು ಹೋದಾರೆ ಅವರ ಹಿರಿಯರು ಗುರಿ ಹಿರಿಯರುಗಳು ಅದನ್ನ ಹೆಂಗ್ ಬೆಳೆಸ್ಕೊಂತ ಬಂದಾರ ಹೊಂದಾಣಿಕೆ ಅನ್ನೋದ ಹಂಗ್ ನಡೆಸ್ಕೊಂಡು ಹೋಗ್ತಿದಾರೆ. ಈಗಿನ ಕಾಲದಲ್ಲಿ ಎಲ್ಲಿ ಹೊಂದಾಣಿಕೆಯಿಂದ ಇರಕ್ ಹೋಗ್ತಾರೆ ಹೇಳು? ಆಕಿ ಮಾಡಿದ್ರೆ ನಾ ಮಾಡೋಣ, ನಾನ್ ಮಾಡಿದ್ರೆ ಆಕಿ ಮಾಡಲ್ಲ ಅನ್ನೋ ಜಗಳಗಳೇ ಹೆಚ್ಚು. ಹಂಗು ಇನ್ನು ಹೋದಾರ ಅವರು ಅಂದ್ರೆ ಅವರೆಲ್ಲ ಆಗಿನ ಕಾಲದಲ್ಲಿ ನಡೆಸ್ಕೊಂಡ್ ಬಂದಿರೋ ರೀತಿ ನೀತಿ ತಕ್ಕಂಗ್ ಬದುಕ್ತಿದಾರೆ. ಹೌದು
ಹೌದು ಕಣೆ ಗುಂಡು, ನಂಗೂ ತುಂಬಾ ಆಶ್ಚರ್ಯ ಆಗೋಯ್ತು ಅವನ್ನೆಲ್ಲ ನೋಡಿ. ಅಪ್ಪ ಸದ್ಯ ನಾನಂತೂ ಅಂತ ಮನೆ ಸಿಕ್ಕಲ್ಲ. ಸುಶೀಲಾ, ನೀನ್ ಆತಲ ಏನಾದ್ಲು ಮನೆಗ್ ಸಿಕ್ಕಿದ್ಲೆ ಹೇಗಿಳ್ತಾ ಇದ್ದೆ? ಅಯ್ಯೋ ಇಲ್ಲಪ್ಪ, ನಾನಂತೂ ಅಷ್ಟ್ ಜನ ಒಂದೇ ಮನೆಗೆ ಅದರೆ ಅಂದ್ರೆ ಮದ್ವೆನೇ ಹಾಕೋಕುದಿಲ್ಲ. ಹೌದೇನೆ ಸುಶೀಲಾ? ಮತ್ತೆ ಇನ್ನೇನ್ ಮಾಡಕತ್ತೆ ಅಪ್ಪ, ಅಂತ ಮನೆ ಮದ್ವೆ ಆದ್ರೆ ಎಷ್ಟೊಂದ್ ಕೆಲ್ಸ ಇರ್ತದ ಗೊತ್ತಾ? ಈಗ ಇರೋ ಮನೆ ಬದುಕೆ ಮಾಡಕ್ ಆಗ್ತಿಲ್ಲ. ಇನ್ನು ಅಷ್ಟ್ ಜನ ಇರೋ ಮನೆಗೆ ಆಗಿದ್ರೆ ಎಷ್ಟು ಬದುಕು ಯಪ್ಪ. ಅಡಿಗೆ ಕೆಲ್ಸದಿಂದ ಹಿಡ್ದು ಬಟ್ಟೆ ತೊಳೆಯೋ ಕೆಲ್ಸದಿಂದ ಹಿಡ್ದು ಇಡೀ ಮನೆ ಕೆಲ್ಸ ಎಷ್ಟು ಬೆಳಗ್ಗೆಯಿಂದ ಕೆಲಸ ಮಾಡಕ್ ಹೊತ್ತಿದ್ರೆ ರಾತ್ರಿ ಮಕ್ಕನವರೆಗೂ ಕೆಲಸ ಮುಗಿತುದಿಲ್ಲ. ಆಟನ್ ಬದುಕಿರೋದು ಯಪ್ಪ, ಬೇಡಪ್ಪ. ನೋಡ್ದೇನೆ ಅಮ್ಮ ಗುಂಡು ನಿನ್ ಸೊಸೆನ ಹೇಗ್ ಮಾತಾಡ್ತಾಳೆ ಅಂತ. ಇರೋದನ್ನ ಹೇಳ್ತಾಳೆ ತಗ, ಆಕಿ ಕೈಲಿ ಯೋಲ್ ಮಾಡಕ್ ಹಾಕೋತು ಆಟನ್ ಬದುಕ. ಈ ಮನೆ ಬದುಕೆ ನಾ ಮಾಡ್ಕೊಟ್ಟೆ, ಅಷ್ಟು ಇಷ್ಟು ಮಾಡಕ್ ಬದುಕು ಮಾಡಕ್ಕೆ ಅಪ್ಪ ಅಂತಾಳೆ. ಇನ್ನೇನಾದ್ರೂ ಎಲ್ಲ ಆಟನ್ ಬದುಕು ಮಾಡ್ಬೇಕು ಅಂದ್ರೆ ಇಕ್ಕಿ ಕೈಲೆಲ್ಲ ಹಾಕೋತು. ಯಾಕತೆ? ನಾನು ಮಾಡ್ತೀನಲ್ಲತ್ತೆ ಎಲ್ಲದು. ಮಾಡ್ತೀಯ, ಯಾರಿಲ್ಲ ಅಂದ್ರು ತಗ. ಆದ್ರೆ ನೀನ್ ಹೇಳ್ದಲ್ಲ ಅಷ್ಟ್ ಜನ ಇರೋ ಮನೆಗೆ ಬದುಕು ಮಾಡಕ್ ಹಾಕೋದಿಲ್ಲ ನನ್ ಕೈಲಿ ಅಂದ್ಯಲ್ಲ, ಅದನ್ನ ಹೇಳ್ದೆ. ಈ ಮನೆ ಬದುಕು ನಾನೇ ಒಂದೊಂದ್ ಮಾಡ್ಕೊಟ್ರುವ ಮಾಡಕ್ಕೆ ಉಸ್ ಬಸ್ ಅಂತೀಯ. ಇನ್ನೇನಾದ್ರೂ ಆಟ್ ಮನೆ ಬದುಕು ಮಾಡ್ತಿದ್ಯಾ ಅಂತ ಹೇಳಿದ್ದು. ಆಗ ಬಂದ ನೋಡು ನಮ್ಮನೆ ಯಜಮಾನ. ಬೀದಿ ಸುತ್ತದ ಆಗ್ತೇನ ಮನೆ ಹುಡ್ಕೊಂಡ್ ಬಂದನಿ. ಅಯ್ಯೋ ಮೆಲ್ಲಕ್ ಬರ್ಲಾ? ಅಜ್ಜಿ ಸುಸ್ತಾತು ಕಣೆ, ಓಡ್ ಬಂದು. ಅಯ್ಯೋ ಅದ್ಯಾಕ ಓಡ್ ಬಂದೆ ಪಾಪ? ಯೋನಿಗೆ ಓಡ್ ಬರಂತದ್ದು. ಅಜ್ಜಿ ಇವನ್ ಗೊತ್ತಾ? ಯೋನ್ ಹೇಳಪ್ಪ, ಅದು ಯೋನ್ ಗೊತ್ತಾ ಅಂದ್ರೆ ನಂಗೆ ಗೊತ್ತು. ಅಯ್ಯ ನಿಂಗೆ ಗೊತ್ತಿಲ್ಲ ಅಜ್ಜಿ ನಿನಗೆ? ಅಯ್ಯ ಯೋನ್ಲಾದು ಹೇಳಿದ್ರೆ ತಾನೇ ಗೊತ್ತಾಗದು. ಅಜ್ಜಿ ಇವತ್ತು ಊರಾಗೆ ಏನೇನು ಅಡಿಗೆ ಮಾಡಿದಾರೆ ಗೊತ್ತಾ? ಯಪ್ಪ ನಾನ್ ನೋಡ್ಕೊಂಡ್ ಬಂದೆ. ಎಲ್ಲರೂ ಸೇರಿ ಊರಲ್ಲೂ ಅಡಿಗೆ ಮಾಡ್ತಿದ್ರು. ಅವ ಅಣ್ಣರೆಲ್ಲ ಸೇರಿ ಅಡಿಗೆ ಮಾಡ್ತಿದ್ದಾರೆ. ಪಾಯಸ, ಅನ್ನ ಸಾರು, ಕೋಸುಂಬರಿ, ಪಲ್ಯ ಎಲ್ಲ ಮಾಡಿದ್ದಾರೆ ಜೋಯ್. ಅದನ್ನ ಹೇಳಕ್ಕೆ ಇವ್ ಜೋರಾಗಿ ಓಡ್ ಬಂದ್ಯಾ? ಗೊತ್ತು ಯಾವ್ದೇ ಅದು. ಇವತ್ತು ಗಣೇಶಿಗೆ ಕೊಡಿಸ್ತಾರಲ್ಲ, ಅದಕ್ಕೆ ಅಡಿಗೆ ಮಾಡ್ಸಿದಾರೆ, ಊರವ್ರಿಗೆ ಎಲ್ಲ ಮಾಡಿಸ್ತಿದಾರೆ ಅಂತ ಗೊತ್ತು. ಅದನ್ನ ಹೇಳಕ್ಕೆ ಇವ್ಟು ಅವಸರ ಓಡ್ ಬಂದ್ಯಾ? ಕಣೆ ಜೋಯ್, ನಿನಗೇನ ಅಡಿಗೆ ಮಾಡ್ತಿದಾರೆ ಅಂತ ಗೊತ್ತು, ಅದೇ ಏನೇನ್ ಮಾಡಿದ್ದಾರೆ ಅಂತ ಗೊತ್ತಾ? ಅದನ್ನ ಹೇಳೋಣ ಅಂತ ಬಂದೆ. ಅಲ್ಲಿ ನೋಡ್ಬ ಎಷ್ಟು ರುಚಿಕಟ್ಟಾಗಿ ಮಾಡ್ತಿದಾರೆ ಅಂದ್ರೆ. ಅವ್ರು ಮಾಡೋದ್ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ರುಚಿಯಾಗಿರುತ್ತೆ ಅಂತ. ಲೇ ಪಾಪ, ಅದು ಗಣೇಶನ್ ಪ್ರಸಾದ. ಅವ್ರ ಹೆಂಗೆ ಮಾಡಿದ್ರು ಅದು ರುಚಿಯಾಗೇ ಇರ್ತತೆ. ಯಾಕಂದ್ರೆ ನಮ್ಮಪ್ಪ ಗಣೇಶ ಅದಕ್ಕೆ ಆ ರುಚಿನ ಕೊಡ್ತಾನೆ. ಅವ್ರು ಹೆಂಗೆ ಮಾಡ್ಲಿ, ಅದ್ರಾಗ ಒಂದು ರುಚಿ ಸಿಕ್ಕತ್ತೆ ನಮ್ ಗಣೇಶನ್ ಪ್ರಸಾದದಾಗಿ. ಅಜಯ್, ಇನ್ನೇನು ಉಣ್ಣಕ್ಕೆಲ್ಲ ರೆಡಿ ಆಗ್ತೈತಿ. ಇನ್ನೇನು ಊರವ್ರಿಗೆಲ್ಲ ಊಟ ಹಾಕ್ತಾರಂತೆ. ಬನ್ನಿ ಮತ್ತೆ ಹೋಗೋಣ. ಹೋಗೋಣ ತಗ. ಎಲ್ಲ ಆಗ್ಲಿ, ಗಣೇಶಿಗೆ ಪೂಜೆ ಅರ್ಚನೆ ಎಲ್ಲ ಮಾಡಿ ನಮ್ಮಪ್ಪ ಸ್ವಾಮಿಗೆ ನೈವೇದ್ಯ ಹಿಡಿದು ಎಲ್ಲ ಮಾಡಿದ್ಮೇಲೆ ಊರವ್ರಿಗೆ ಉಣ್ಣಕ್ ಹಾಕ್ತಾರೆ. ಎಲ್ಲರೂ ಹೋಗ್ಲಿ ಊರವ್ರಿಗೆ ಹೋಗೋಣ ಅಂತ. ಆಮೇಲೆ ಇವೆಲ್ಲ ಆಮೇಲೆ ಬರ್ರಿ, ನಾನಂತೂ ಹೋಗ್ತೀನಿ. ಭರ್ಜರಿ ಕೆಲಸ ಐತೆ ನನಗಲ್ಲಿ. ಭರ್ಜರಿ ಕೆಲಸ ಐತಂತ ನೋಡಪ್ಪ ಈ ಯಜಮಾನಿಗೆ. ಇವನೇ ನಿಂತಿದ್ದೆಲ್ಲ ಮಾಡ್ತದಾನೆ ಅನ್ನೋ ತರ ಬಹಳ ಕೆಲಸ ಐತಂತೆ. ಮತ್ತೆ ಎಲ್ಲ ನಿಂತಿದ್ ನಾವೇ ಮಾಡಿಸ್ತಾ ಇರೋದು. ಸರಿ ನಿನ್ನ ಹತ್ರ ಮಾತಾಡೋ ಒಟ್ಟು ನನಗೆ ಟೈಮ್ ಇಲ್ಲ. ನಾನು ಹೋಗ್ತೀನಿ. ಅಲ್ಲೆಲ್ಲರಿಗೆ ಉಣ್ಣಕ್ ಬರ್ತಾರೆ, ಎಲ್ಲರಿಗೂ ರೆಡಿ ಮಾಡ್ಬೇಕು, ಎಲೆ ಎಲ್ಲ ತೊಳಿಬೇಕು, ಆ ಬಾಟ್ಲುಗಳೆಲ್ಲ ರೆಡಿ ಮಾಡ್ಬೇಕು. ಸರಿ ನಾನು ಬರ್ತೀನಿ, ನೀವೆಲ್ಲರೂ ಬಂದ್ಬಿಡಿ ಉಣ್ಣಕ್ಕೆ. ಆತ್ಕಳಪ್ಪ ದೊಡ್ಡ ಮನುಷ್ಯ. ನಾವೆಲ್ಲರೂ ಬರ್ತೀವಿ. ನಿನ್ನೆ ಅದೇನೋ ಕೆಲಸ ಅಂದ್ಯಲ್ಲ, ಬಹಳ ಕೆಲಸ ಐತಿ ಅಂತೀಯ. ಹೋಗ್ ಹೋಗ್. ಎಲ್ಲರೂ ಬಂದ್ಬಿಡಿ. ಮತ್ತೆ ಮರಿಬೇಡ್ರಿ. ಊಟ ಖಾಲಿ ಆಗೋಷ್ಟೊತ್ತಿಗೆ ಬಂದ್ಬಿಡು. ಮತ್ತೆ ನಿಧಾನಕ್ಕೆ ಹೆಜ್ಜೆ ಮೇಲೆ ಇಟ್ಕೊಂಡ್ ಬಂದಿಯ. ಆಮೇಲೆ ಊಟನೂ ಖಾಲಿ ಆಗ್ಬಿಡುತ್ತೆ ನೋಡು. ಮುಂಚೆ ಯಾರು ಕುತ್ಕೊಂತಾರ ಪಂಕ್ತಿಗೆ ಅವ್ರಿಗೆ ಎಲ್ಲ ಐಟಮು ಸಿಕ್ಕತ್ತೆ. ನೀನು ಬಂದ್ ಲಾಸ್ಟ್ ನಿಧಾನಕ್ಕೆ
ಗಣೇಶ ಬೇಲೆ ಕಳಿಸ್ತಾ ಇದ್ದಲ್ಲಲ್ವಾ, ಅವನು ಅಲ್ಲೇನೆ ಇರೋದು. ಅವನು ಗಣೇಶ ಹೋಗೋವಲ್ಗೂ ಮನೆಗೆ ಬರೋದಿಲ್ಲ. ನೀನು ಸುಮ್ಮನೆ ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅತ್ತೆ ಪಾಪನ್ ಹೇಳ್ದಂಗೆ ಮುಂಚೆನೆ ಹೋಗ್ಬಿಡಂಗ್ ಕಾಣತ್ತೆ. ಆಮೇಲೆ ನಾವು ಲಾಸ್ಟಿಗೆ ಹೋದ್ರೆ ಆಮೇಲೆ ಊಟ ಕುತ್ಕೊಂಡಾಗ ಏನ್ ಉಳಿದಿರ್ತದ ಅದನ್ನೇ ಇಡ್ತಾರೆ. ಮುಂಚೆನೆ ಹೋದ್ರೆ ಎಲ್ಲದನ್ನು ತಿನ್ಬೋದ್ ಕಣತ್ತೆ. ಲೇ ಅಮ್ಮಯ್ಯ, ದೇವ್ರ ಪ್ರಸಾದ ಯಾವ್ದಾದ್ರೇನು ಹೇಳು. ನಮ್ಮ ಅಪ್ಪನ ಪ್ರಸಾದ ಒಂಚೂರು ಅನ್ನ ಸಾರು ಸಿಕ್ರುವ ಅದು ಪ್ರಸಾದನೇಯ. ಅಯ್ಯೋ ಹಂಗಲ್ ಕಣತೆ, ಮನೆಗೆ ಬೇರೆ ಏನು ಅಡಿಗೆನೂ ಮಾಡಿಲ್ಲ, ಮತ್ತೆ ಹೊಟ್ಟೆ ತುಂಬ ತಿನ್ನೋದ್ ಬೇಡ. ಹೋಗಿ ಲಾಸ್ಟಿಗೆ ಹೋಗಿ ಏನು ಉಳಿದತ್ತ ಒಂದು ಇಟ್ಟಿಟ್ಟೆ ತಿಂದು ಬಂದ್ರೆ ಹೊಟ್ಟೆನೇ ತುಂಬಕ್ಕಿಲ್ಲ. ಮತ್ತೆ ಬಂದು ಮನೆಗೆ ಅಡುಗೆ ಮಾಡ್ಬೇಕಾಕತ್ತೆ. ಅದಕ್ಕೆ ಹೇಳಿದ್ದು ಮುಂಚೆನೆ ಹೋಗ್ಬಿಟ್ರೆ ಹೊಟ್ಟೆ ತುಂಬ ಉಣ್ಕೊಂಬರ್ಬೋದು ಅಂತ ಹೇಳಿ ಅಂತ. ಅಯ್ಯೋ ಆಯ್ತು ಬಿಡಿ ಅಮ್ಮಯ್ಯ, ಅದು ಜೋರ್ ತಿಂತೀಯ ಅನ್ನಂಗೆ ಆಡ್ತೀಯ. ಅಲ್ ಕಣತ್ತೆ, ಏನು ಊರಲ್ಲಿ ಏನು ದಿನ ಊಟ ಹಾಕ್ತಾರೆ? ಹಿಂಗ ಹಬ್ಬಗಳಿಗೆ ಹಿಂಗ್ ಜಾತ್ರೆಗಳಿಗೆ ಅವಾಗ ಒಂದ್ಸಲ ಹಿಂಗ್ ಊರಿಗೆ ಅಪರೂಪಕ್ಕೆ ಊಟ ಹಾಕ್ತಾರೆ. ಅಪರೂಪಕ್ಕೆ ಹಾಕ್ದಾಗ ಮತ್ತೆ ಹೊಟ್ಟೆ ತುಂಬ ಉಣ್ಣೋದು ಬೇಡ್ವೆ? ಅಯ್ಯೋ ಆಯ್ತು ಬಿಡಿ, ಉಣ್ಣಂತೆ. ಬೇಗನೆ ಹೋಗಂತ ಬಿಡು. ಸರಿ ಕಣತ್ತೆ, ಆತಂಗಾರೆ. ಆಟತಿಗೆ ಏನೋ ಸ್ವಲ್ಪ ಮನೆ ಕೆಲಸ ಇದ್ರೆ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಸರಿ ಆಯ್ತು. ಅದೇನು ಕೆಲಸ ಮಾಡ್ಕೆ ಹೋಗೋಣಂತೆ. ಸರಿ ಕಣತ್ತೆ, ಆಯ್ತು. ನೋಡಿದ್ರಲ್ಲ ಗೆಳೆಯರೆ, ಇವತ್ತು ನಮ್ಮೂರಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಐತೆ. ಈ ಗಣೇಶ ವಿಸರ್ಜನೆ ದಿವಸ ನಮ್ಮೂರಲ್ಲಿ ಊರಿಗೆಲ್ಲ ಊಟ ಹಾಕ್ತಾರೆ. ಆವತ್ತಿನ ದಿವಸ ಮನೆಗೆ ಯಾರು ಅಡಿಗೆ ಮಾಡಕ್ಕಿಲ್ಲ, ಎಲ್ಲರೂ ಹೋಗಿ ಅಲ್ಲೇ ಉಂಡು ಬರ್ತಾರೆ. ಹಂಗೆ ನಮ್ಮೂರಾಗ ನಡೆಸ್ತೀವಿ. ನಿಮ್ಮೂರಾಗೂ ಹಿಂಗೆ ನಡೆಸ್ತೀರಾ? ಊರಿಗೆಲ್ಲ ಊಟ ಹಾಕಿಸ್ತಾರ ಹಿಂಗೆ ಗಣೇಶ ವಿಸರ್ಜನೆ ಮಾಡ್ಬೇಕಾದ್ರೆ? ಹಂಗೇನಾರು ಇದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.